नायक जय हे भारत भाग्य विधाता। पंजाब सिंध गुजरात मराठा द्राविड उत्कल गंगा। विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभ आशीष मांगे। गाहे तव जय गाथा जन गण मंगलदायक जय हे भारत भाग्य विधाता। जय हे जय हे जय हे जय 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 हे। जय बोलो भारत माता के, जय बोलो भारत माता के, जय बोलो भारत माता के। ಒಂದೇ ಕೈ ಒಂದೇ ಹೃದಯ ಒಂದೇ ಹೆಜ್ಜೆ ಜೊತೆಯಲಿ ಭಕ್ತಿ ಧೈರ್ಯ ತ್ಯಾಗ ಮಾತಲ್ಲಿ ಜೀವಂತ ವೀರರ ಪಾಠ ಕೇಳಿ ಎದೆಯಲಿ ಜ್ವಾಲೆ ಸಾಗ ಸೇವಕರು ಗಂಭೀರವಾಗಿ ಹೇಳಿದರು ನಮ್ಮ ಭವಿಷ್ಯ ಕಟ್ಟುವುದು ಮಕ್ಕಳ ಕೈಯಲ್ಲಿ ಶಿಸ್ತು ಪ್ರೀತಿ ನಿಷ್ಠೆ ಅವರ ಸಂದೇಶ ದೇಶದ ಹೆಮ್ಮೆಯಾಗಿ ಬೆಳೆವ ಹೆಜ್ಜೆ ಜೈ ಭಾರತ ಜೈ 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 ಭಾರತ ಜೈ ಸ್ವಾತಂತ್ರ್ಯ ಭಾರತ ನಮ್ಮ ತಾಯಿ ಭಾರತ ಜೈ ಭಾರತ ಮಾತೆ ಜೈ ಜೈ ಭಾರತ ಮಾತೆ ನಾವೆಲ್ಲ ಭಾರತೀಯರು ನಾವು ಒಂದೇ ಮನೆ ಹಸಿರು ಬಿಳಿ ಕೆಂಪು ಗಾಳಿಯಲ್ಲಿ ಹಾರಿತು ಕಣ್ಣುಗಳಲ್ಲಿ ಕನಸು ಮನದಲ್ಲಿ ನಾಡು ಒಬ್ಬರಲ್ಲ ಎಲ್ಲರೂ ಒಟ್ಟಾಗಿ ನಿಲ್ಲೋಣ ಸ್ವಾತಂತ್ರ್ಯದ ಬೆಳಕನ್ನು ಎಂದಿಗೂ ಉಳಿಸೋಣ. ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಯುವ ಶಕ್ತಿ ಮುಖಂಡರು, ನಗರಸಭಾ ಸದಸ್ಯರು, ಸಮಾಜ ಸೇವಕರು ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಹಾಗೂ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಯಾವುದೇ ಕಚೇರಿಗಳಲ್ಲಿರ್ಬೋದು, ಸರ್ಕಾರಿ ಸಂಸ್ಥೆಗಳಲ್ಲಿರ್ಬೋದು, ಯಾವುದೇ ಕಾರ್ಯ ಲಂಚಗೊಳಿತನ ಇಲ್ಲದೆ ಕೆಲಸ ಕಾರ್ಯಗಳಾಗ್ಬೇಕಂದ್ರೆ ಅದು ಒಬ್ಬರಿಂದನೇ ಸಾಧ್ಯ. ಅವರು ಬೇರೆ ಯಾರು ಇಲ್ಲ. ಅವರನ್ನ ಕರೆದ್ರೆ ಈ ಒಂದು ನಮ್ಮ ಶಾಲೆಗೆ ವಿಶೇಷ ಮೆರುಗನ್ನು ತಂದುಕೊಡುತ್ತೆ ಎಂಬ ನಿಟ್ಟಿನಲ್ಲಿ ನಾವು ಈ ಒಂದು 80ನೆಯ ಸ್ವಾತಂತ್ರ್ಯ ದಿನಾಚರಣೆಗೆ ವಿಶೇಷ ಆಹ್ವಾನಿತರಾಗಿ ಸನ್ಮಾನ್ಯ ಮೊಹಮ್ಮದ್ ಜಬೀವುಲ್ಲಾ ಖಾನ್ ರವರನ್ನ ನಾವು ಬರಮಾಡಿಕೊಂಡಾಗ ಭಾರತ ದೇಶದಲ್ಲಿ ನಮ್ಮ ವಿವಿಧ ಧರ್ಮಗಳು ಇವತ್ತು ನೆಲೆಸಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕ್ರೈಸ್ತರು ಕ್ರಿಸ್ಮಸ್ ಆಚರಣೆ ಮಾಡಿದ್ರೆ, ಮುಸಲ್ಮಾನರು ರಂಜಾನ್ ಆಚರಣೆ ಮಾಡ್ತಾರೆ, ನಮ್ಮ ಹಿಂದೂ ಸಹೋದರರು ಯುಗಾದಿ ಮತ್ತೆ ಬೇರೆ ಬೇರೆ ಹಬ್ಬಗಳನ್ನ, ಗಣೇಶ ಚತುರ್ಥಿ, ಬೇರೆ ಹೋಳಿ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದೀವಿ. ಆದ್ರೆ ಅವ್ರ ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಧರ್ಮಕ್ಕೆ ಮಾತ್ರ ಆ ಹಬ್ಬಗಳು, ಆ ಧರ್ಮದ ಆಚರಣೆ ಮಾಡೋರು ಅದ್ ಆಚರಣೆ ಮಾಡ್ಕೊಂತ ಇರ್ತಾರೆ. ಇಡೀ ದೇಶದಲ್ಲಿ ಇವತ್ತು ಕಾಶ್ಮೀರ್ನಿಂದ ಕನ್ಯಾಕುಮಾರಿವರೆಗೂ ನಮ್ಮ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಇರುವ ನಮ್ಮ ಭಾರತೀಯರು ಯಾವ್ದಾದ್ರು ಒಬ್ಬ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಕೇವಲ ಕೆಲವರಿಂದ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಬಂದಿಲ್ಲ. ನಮ್ಮ ದೇಶದಲ್ಲಿ ಸುಮಾರು ಜನ ಬೇರೆ ಬೇರೆ ಇವರು ಆಳ್ವಿಕೆ ಮಾಡಿದ್ರು. ತದನಂತರ ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ಬಂದ ನಂತರ ಅವರು ನಮ್ಮ ದೇಶದಲ್ಲಿ ವಿಭಿನ್ನ ರಾಜ್ಯಗಳಲ್ಲಿ, ವಿಭಿನ್ನ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರಾಜ್ಯರು ಆಳ್ವಿಕೆ ಮಾಡ್ತಾ ಇದ್ರು.
ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಏಕತೆ ಇರಲಿಲ್ಲ. ನಮ್ಮ ದೇಶ ಎಲ್ಲಿಂದ ಎಲ್ಲವರೆಗೆ ಇದೆ ಅಂತ ಕಾನ್ಸೆಪ್ಟೇ ಇರಲಿಲ್ಲ. ಬ್ರಿಟಿಷರು ಏನು ವ್ಯಾಪಾರಕ್ಕೋಸ್ಕರ ಬಂದು ಇಲ್ಲಿ ನಮ್ಮಲ್ಲಿ ಡಿಫರೆನ್ಸಸ್ ಇರ್ಲಿಲ್ಲ. ಅವಾಗ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಏನು ಡಿಫರೆನ್ಸಸ್ ಇರ್ಲಿಲ್ಲ. ಆದ್ರೆ ನಮ್ ದೇಶದಲ್ಲಿ ಅವರು ಡಿಫರೆನ್ಸಸ್ ಅಂತ ತಂದು ಡಿವೈಡೆಡ್ ರೂಲ್ ಪಾಲಿಸಿ ತಂದು ನಮ್ಮನ್ನ ವಿಭಜಿಸಿ ದೇಶದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಏನ್ ರಾಜರಿದ್ರು ಅವರನ್ನ ಏನ್ ಅವರ ವೀಕ್ನೆಸ್ ಇದೆ ಅದನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಹೀನವಾಗಿ ಅವ್ರಿಗೆ ಸೋಲಿಸಿ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಯಾಮಾರಿಸಿ ನಮ್ ದೇಶದಲ್ಲಿ ಆಳ್ವಿಕೆ ಮಾಡ್ಲಿಕ್ಕೆ ಅವರು ಇದ್ ಮಾಡಿದ್ರು. ತದನಂತರ ನಮ್ಮ ದೇಶದಲ್ಲಿ ಸುಮಾರು 100 ವರ್ಷಗಳ ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ದೇಶದ ಕೋಟ್ಯಾಂತರ ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸಿದ್ರು. ತದನಂತರ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ, ಮುಖ್ಯವಾಗಿ ನಮ್ಮ ಕ್ರಿಶ್ಚಿಯನ್ ಏನ್ ಎಜುಕೇಶನ್ ಸಿಸ್ಟಮ್ ಇದೆ ನಮ್ಮ ದೇಶದಲ್ಲಿ ಅವತ್ತಿನಿಂದ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಇವರು ಇವ್ರದೇ ಆದಂತಹ ಶೈಲಿಯಲ್ಲಿ ಅವರು ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಕೊಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಜಾತಿ ಧರ್ಮವಿಲ್ಲದೆ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಕ್ರೈಸ್ತ ಸಹೋದರಿಯರು ಕೂಡ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸದಲ್ಲಿ ಅವ್ರದೇ ಆದಂತಹ ಒಂದು ಕ್ರಾಂತಿಯನ್ನು ನೀಡಿ ಇವತ್ತು ನಮ್ಮ ದೇಶದ ಅಂದಿನ ಸಂದರ್ಭದಲ್ಲಿ ಕೂಡ ಅವ್ರದೇ ಆದಂತಹ ಅವ್ರು ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ಯಾವುದೇ ರೀತಿಯ ಧರ್ಮಗಳು ಅಂದ್ರೆ ಆ ಕಾಲದಲ್ಲಿ ಇಸ್ಲಾಂ ಧರ್ಮದ ಧರ್ಮಗುರುಗಳು ಇರ್ಬೋದು, ನಮ್ಮ ಹಿಂದೂ ಧರ್ಮದ ಧರ್ಮಗಳು ಇರ್ಬೋದು, ಕ್ರೈಸ್ತ ಧರ್ಮದ ಧರ್ಮಗಳು ಇರ್ಬೋದು, ಎಲ್ಲರೂ ಒಂದೇ ಕಾನ್ಸೆಪ್ಟ್ ಇತ್ತು. ಈ ದೇಶದಲ್ಲಿ ಬ್ರಿಟಿಷರನ್ನ ಆಚೆ ಆಗ್ಬೇಕು, ಈ ದೇಶದಿಂದ ಬ್ರಿಟಿಷ್ ನಿರ್ಮೂಲನೆ ಮಾಡ್ಬೇಕು, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬರ್ಬೇಕು ಅಂತ. ಸ್ವಾತಂತ್ರ್ಯ ಅಂದ್ರೆ ಏನ್ ಗೊತ್ತಾ ಮಕ್ಕಳೇ? ಗೊತ್ತಾ ಏನ್ ಸ್ವಾತಂತ್ರ್ಯ ಅಂದ್ರೆ? ಫ್ರೀಡಮ್ ಅಂದ್ರೆ ಏನು? ಫ್ರೀಡಮ್ ಅಂದ್ರೆ ಒಂದು ಕಾಲದಲ್ಲಿ ಇವಾಗ ನಾವೇನು ಕೂತ್ಕೊಂಡು ಇವಾಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ, ಅದು ಕೂಡ ನಮ್ಗೆ ಹಕ್ಕಿರ್ಲಿಲ್ಲ. ನಮ್ಮ ನೂರ್ದು ಶಾಲೆ ಎಲ್ಲ ಕಟ್ಟಿ ಇವತ್ತು ಬೆಳೆಸಿ 67 ವರ್ಷಗಳ ನಂತರ ಕೂಡ ಇವತ್ತು ನಾವು ನಡೆಸ್ತಾ ಇದೀವಲ್ಲ. ಸುಮಾರು 67 ವರ್ಷ ಆಗಿದೆ ನೂರ್ದು ಶಾಲೆ ಆಗಿಲ್ಲ ಸಿಸ್ಟರ್. ಅವತ್ತಿನಿಂದ ಇವತ್ತವರೆಗೂ ನಡೀತಾ ಇದೆ. ಒಂದು ಶಿಕ್ಷಣ ಸಂಸ್ಥೆ ಕಟ್ಲಿಕ್ ಕೂಡ ಸ್ವಾತಂತ್ರ್ಯ ಇರ್ಲಿಲ್ಲ, ನಾವು ಮಾತಾಡ್ಲಿಕ್ಕೆ ಸ್ವಾತಂತ್ರ್ಯ ಇಲ್ಲ, ನಾವು ಓದ್ಲಿಕ್ಕೆ ಸ್ವಾತಂತ್ರ್ಯ ಇರ್ಲಿಲ್ಲ, ಯಾವುದೇ ರೀತಿಯ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಇರ್ಲಿಲ್ಲ, ನಾವು ಸಭೆ ಸೇರುವ ಸ್ವಾತಂತ್ರ್ಯ ಇರ್ಲಿಲ್ಲ, ಒಂದು ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಇರ್ಲಿಲ್ಲ, ಯಾವುದೇ ಧರ್ಮ ಕಟ್ಲಿಕ್ಕೆ ಸ್ವಾತಂತ್ರ್ಯ ಇರ್ಲಿಲ್ಲ, ನಾವು ಮಾತಾಡ್ಲಿಕ್ಕೂ ಸ್ವಾತಂತ್ರ್ಯ ಇರ್ಲಿಲ್ಲ, ನಾವು ಎಲ್ಲಿ ಓಡಾಡ್ಲಿಕ್ಕೆ ಕೂಡ ಸ್ವಾತಂತ್ರ್ಯ ಇರ್ಲಿಲ್ಲ. ಎಲ್ಲ ಯಾರ ಕಪಿ ಮುಷ್ಟಿನಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದು ಶಿಕ್ಷಣ ಕೂಡ ಬ್ರಿಟಿಷರ ಒಂದು ಕಪಿ ಮುಷ್ಟಿನಲ್ಲಿ ಇತ್ತು. ಎಲ್ಲ ಕಾನೂನುಗಳು ಅವ್ರ ಕೈಯಲ್ಲಿ ಇತ್ತು. ಆ ಸಂದರ್ಭದಲ್ಲಿ ನಾವು ಗುಲಾಮರಾಗಿ ಬ್ರಿಟಿಷರ ಅಧೀನದಲ್ಲಿ ನಾವು ಕೆಲಸ ಮಾಡ್ಬೇಕಾಗಿತ್ತು. ನಮ್ಮ ಮಕ್ಕಳು ಕೂಡ ಅವಾಗ ವಿದ್ಯಾಭ್ಯಾಸ ಪಡಿಬೇಕಂತ ಕೂಡ ಬ್ರಿಟಿಷ್ ಸರ್ಕಾರ ಒಪ್ಪಿದ್ರೆ ಮಾತ್ರ ನಾವು ವಿದ್ಯಾಭ್ಯಾಸ ಪಡ್ಲಿಕ್ಕೆ ಆಗ್ತಾ ಇದ್ದಿದ್ದು, ಇಲ್ಲಾಂದ್ರೆ ಆಗ್ತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು, ನಾವು ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನ ಯಾರು ನೋಡಿಲ್ಲ, ಆದ್ರೆ ಪುಸ್ತಕದಲ್ಲಿ ಓದ್ತಾ ಇದೀವಿ. ಆ ಇತಿಹಾಸ ಯಾಕೆ ಅವ್ರಿಗೆ ಓದಿ ಇವತ್ತು ಸ್ಮರಿಸ್ತಾ ಇದೀವಿ ಅಂತ ಹೇಳಿದ್ರೆ ಅವರು ಏನು ತ್ಯಾಗ ಬಲಿದಾನಗಳು ಕೊಟ್ಟಿದ್ದಾರೆ. ಕೆಲವರು ಹೆಂಡತಿ ಮಕ್ಕಳನ್ನ ಕಳ್ಕೊಬಿಟ್ರು, ಕೆಲವು ಅವ್ರ ಕುಟುಂಬನ ಕಳ್ಕೊಬಿಟ್ರು, ಕೆಲವರು ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಬಿಟ್ರು. ಈ ಸ್ವಾತಂತ್ರ್ಯ ಸುಮ್ನೆ ಬಂದಿಲ್ಲ ನಮ್ಗೆ. ಈ ಸ್ವಾತಂತ್ರ್ಯ ಬರ್ಲಿಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ನೀವು ಓದ್ಲಿಕ್ಕೆ ಶ್ರಮ ಪಟ್ಟು ಪಾಸ್ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಆದ್ರೆ ಅವರು ಆ ಕಾಲದಲ್ಲಿ ಸುಮಾರು ಕಷ್ಟಪಟ್ಟು ಎಲ್ಲಾ ರೀತಿಯ ಬಲಿದಾನಗಳು ಕೊಟ್ಟು ಎಲ್ಲಾ ರೀತಿಯವರು ಅವತ್ತು ತ್ಯಾಗ ಬಲಿದಾನಗಳು ಕೊಟ್ಟು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 80 ವರ್ಷಗಳಾಗ್ತಾ ಇದೆ. 80 ವರ್ಷಗಳಲ್ಲಿ ನಾವು ಏನು ಬರೀ ಅನುಭವಿಸ್ತಾ ಇರೋದು ಸ್ವಾತಂತ್ರ್ಯವನ್ನ. ಅವರು ನಮ್ಗೆ ಸ್ವಾತಂತ್ರ್ಯ ಕೊಡ್ಬೇಕಂದ್ರೆ, ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಬರ್ಬೇಕಂತ ಹೇಳಿದ್ರೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅದನ್ನ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ್ಯಾರು ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಲಾಲಾ ಲಜಪತ್ ರಾಯ್ ಇರ್ಬೋದು, ಅಬುಲ್ ಕಲಾಂ ಆಜಾದ್ ಇರ್ಬೋದು, ಅಶ್ಫಾಕ್ ಅಲಿ ಖಾನ್ ಅವರು ಇರ್ಬೋದು, ಬೇರೆ ಬೇರೆ ನಮ್ಮ ಎಲ್ಲ ಹೇಳ್ಕೊಂಡು ಹೋದ್ರೆ ಸುಮಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಅವರು ಪ್ರಾಣ ಬಲಿದಾನ ಮಾಡಿದ್ದಕ್ಕೆ ನಮ್ಮ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಆದ್ಯ ಕರ್ತವ್ಯ ಏನಂದ್ರೆ ಈ ಸ್ವಾತಂತ್ರ್ಯವನ್ನ ಕಾಪಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇವತ್ತು ಅನಕ್ಷರಸ್ತೆ ಏನು ಬಡತನ, ಅನಕ್ಷರಸ್ತೆ, ಈ ಭ್ರಷ್ಟಾಚಾರ ಏನು ಇದೆ ಅದೆಲ್ಲ ಹೋಗ್ಬೇಕಂತ ಹೇಳಿದ್ರೆ ನೀವು ಮಕ್ಕಳು ಒಳ್ಳೆ ವಿದ್ಯಾರ್ಥಿಗಳು ಈ ಶಾಲೆಯಿಂದ ಕೂಡ ಒಳ್ಳೆ IAS ಆಫೀಸರ್ಸ್, ಒಳ್ಳೆ ಅಧಿಕಾರಿಗಳು ಇಲ್ಲಿ ನಮ್ಮ ಶಾಲೆ, ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಅತಿ
ಹಳೆ ಶಾಲೆ ಅಂತ ಹೇಳಿದ್ರೆ ಲೂರ್ದು ಶಾಲೆ. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು ಜನ ನಮ್ಮ ಕುಟುಂಬದ ಸದಸ್ಯರು ಕೂಡ, ಬೇರೆ ನಮ್ಮ ಏರಿಯಾದವರು ಕೂಡ ನಗರದಲ್ಲಿ ಉತ್ತಮ ಉದ್ಯಮಿಗಳು, ಬೇರೆ ಬೇರೆ ಈ ಸಂಘ ಸಂಸ್ಥೆಗಳು ಕಟ್ಕೊಂಡು ಒಳ್ಳೆ ಒಳ್ಳೆ ಅಧಿಕಾರಿಗಳು ಈ ಸೆಂಟ್ ಆನ್ಸ್ ಲೂರ್ದು ಶಾಲೆಯಿಂದ ಹೊರ ಬಂದಿದ್ದಾರೆ. ಶಾಲೆಯಲ್ಲಿ ನನಗೆ ಕರೆದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಚೀಫ್ ಗೆಸ್ಟ್ ಆಗಿ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟು ಮತ್ತು ಸನ್ಮಾನಿಸಿದ ಎಲ್ಲ ನಮ್ಮ ಸಿಸ್ಟರ್ಸ್, ಅಂದ್ರೆ ನಮ್ಮ ಎಲ್ಲ ಸಿಸ್ಟರ್ಸ್ಗೂ ಕೂಡ ವಿಶೇಷವಾಗಿ ಎಲ್ಲ ಈ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬಹಳ ಅದ್ಭುತವಾದ ಕಾರ್ಯಕ್ರಮ ಈ ಶಾಲೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನನ್ನ ಕರೆಸಿ ನನಗೆ ಈ ಸನ್ಮಾನ ಎಲ್ಲ ಮಾಡಿದ್ದಕ್ಕೆ ಎಲ್ರಿಗೂ ನಾನು ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನ ನಿಮ್ಮ ಶಿಕ್ಷಣ ಸಂಸ್ಥೆ ದೇವರು ನಮ್ಮ ಯೇಸು ಕ್ರಿಸ್ತ ಅಲ್ಲ ಎಲ್ಲ ಮುಂದಕ್ಕೆ ನಿಮ್ಗೆ ಬೆಳೆಸ್ಲಿ. ನಮ್ಮ ಮುಳಬಾಗಿಲು ವಿನಾಯಕ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯಲ್ಲಿ ಕೋರ್ಕೊಂತ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.